ವಾದಗಳು. ಎಲ್ಲ ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಆತ್ಮ ಪ್ರಣಾಮಗಳು. ಹರೇ ರಾಮ, ಹರೇ ಕೃಷ್ಣ. ಇಷ್ಟು ದಿನಗಳ ಕಾಲ ನಾವೆಲ್ಲರೂ ಕೂಡ ರೇಖಿ ಲೆವೆಲ್ 1, 2 ಸಂಪೂರ್ಣವಾಗಿ ನಾವು ತಿಳ್ಕೊಳ್ತಾ ಬಂದ್ವಿ. ಯಾರಿಗಾದ್ರೂ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಗಳಿದ್ಯಾ? ಜ್ಯೋತಿ ಅವರು ನೆನ್ನೆ ಪ್ರಶ್ನೆಯನ್ನ ಕೇಳ್ತಾ ಇದ್ರು, ನಮ್ಮ ಮಗಳಿಗೆ ನಾನು ಯಾವ ರೀತಿ ಹೀಲಿಂಗ್ ಮಾಡ್ಬೇಕು ಅಂತ. ಈಗ ನೀವು ಯಾವ ರೀತಿ ನೀವು ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದೀರೋ ಅದೇ ತರ ಹೀಲಿಂಗ್ ಅನ್ನ ನಿಮ್ ಮಗಳಿಗೆ ನಾವು ಮಾಡ್ಬೇಕು. ಸಂಪೂರ್ಣವಾಗಿ ಡೀಟೇಲ್ ಆಗಿ ನಿಮ್ಗೆ ಸ್ವಯಂ ಉಪಚಾರ ಮಾಡೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಅದನ್ನ ಹಾಕೊಂಡು ನೀವು ಹೇಗೆ ಮಾಡ್ಕೊಳ್ತೀರಾ, ನಿಮ್ಮ 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 ಕುಟುಂಬದಲ್ಲಿ ಯಾರಿಗಾದ್ರೂ ಕೂಡ ನೀವು ಅದೇ ರೀತಿ ನೀವು ಹೀಲಿಂಗ್ ಅನ್ನ ಮಾಡ್ತಾ ಬರ್ಬೇಕು. ಅವರು ಧ್ಯಾನವನ್ನ ಮಾಡ್ಕೊಂಡ್ರೆ, ಈಗ ನಾವು ಊಟ ಹಸಿದವರು ಊಟ ಮಾಡ್ಬೇಕು, ನಾವು ಊಟ ಮಾಡಿದ್ರೆ ಅವ್ರ ಹೊಟ್ಟೆ ತುಂಬುತ್ತಾ? ನಮ್ಮದೆಲ್ಲರಿಗೂ ಏನಾಗಿದೆ ಅಂದ್ರೆ ಮಕ್ಳು ಅಂತೇಳಿ ನಾವು ಅಟ್ಯಾಚ್ಮೆಂಟ್ ತಗೊಳ್ತಾ ಇದೀವಿ. ಮಕ್ಕಳನ್ನ ನಾವೇನ್ ಮಾಡ್ಬೇಕು ಅಂದ್ರೆ ತಯಾರು ಮಾಡ್ಬಿಡ್ಬೇಕು. ಅವ್ರನ್ನ ನಾವು ತಯಾರು ಮಾಡ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಮಕ್ಕಳಿಗಾಗ್ಬೇಕು, ನನ್ ಮಕ್ಕಳಿಗೋಸ್ಕರ, ಅಂದ್ರೆ ನನ್ ಗಂಡನಿಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ಅವರಿಗೋಸ್ಕರ, ಇವರಿಗೋಸ್ಕರ ಅಂತೇಳಿ ನಾವು ಮಾಡ್ತಾ ಇದೀವಿ. ನಾವು ಊಟ ಮಾಡಿದ್ರೆ ಅವ್ರ ಹೊಟ್ಟೆ ತುಂಬಲ್ವೇ? ಹಾಗಾಗಿ ಈ ದಾರಿಯನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ನಾವು ಕಲ್ತ್ಕೊಳ್ಬೇಕು, ಅವ್ರಿಗೂ ಕಲಿಸ್ಬೇಕು ನಾವು. ಅವಾಗ ಅವರಲ್ಲೂ ಕೂಡ ಒಂದು ಪರಿವರ್ತನೆ ಆಗುತ್ತೆ. ಸದ್ಯಕ್ಕೆ ಈಗ ನಿಮ್ಗೆ ಏನ್ ಗೊತ್ತಿದ್ಯೋ ಅದನ್ನ ನಿಮ್ಮ ಪರಿವಾರದವರಿಗೆ ನೀವು ಅದನ್ನ ಯೂಸ್ ಮಾಡ್ಕೊಳ್ತಾ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬನ್ನಿ. ಇನ್ನು ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಏನಾದ್ರು ಪ್ರಶ್ನೆಗಳಿದೆಯಾ? ಯಾರಿಗೂ ಯಾವುದೇ ಡೌಟ್ಸ್ ಇಲ್ಲ ಅಂತ ಅನ್ಕೊಳ್ತೇನೆ. ಹೇಳಿ ನಿರ್ಮಲಾ ಅವರೇ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ಹರೇ ರಾಮ, ಹರೇ ಕೃಷ್ಣ. ಮ್ಯಾಮ್, ನನ್ ಮಗಳು ಯಾವಾಗ್ಲೂ ಸುಸ್ತು ಅಂತಾಳೆ ಮ್ಯಾಮ್. ಜ್ವರ ಇದೆ, ಮತ್ತೆ ಯಾವಾಗ್ಲೂ ಸುಸ್ತು ಅಂತ ಹೇಳ್ತಿರ್ತಾಳೆ. ಹೆಲ್ತ್ ಸರಿ ಇರಲ್ಲ ಮ್ಯಾಮ್. ಯಾವ ರೀತಿ ಹೀಲ್ ಮಾಡ್ಬೇಕು ಮ್ಯಾಮ್ ಅವಳಿಗೆ? ಏನ್ ಮಾಡ್ಬೇಕು ಹೀಲಿಂಗ್? ಅವಳಿಗೆ ಹೀಲಿಂಗ್ ಹೇಗ್ ಮಾಡೋದು ಮ್ಯಾಮ್? ಈಗ ರೇಖಿ ಲೆವೆಲ್ 1 ಈಗ ಹುಷಾರಿಲ್ಲ. ಎಷ್ಟು ದಿನದಿಂದ ಹುಷಾರಿಲ್ಲ ಅವರಿಗೆ? ಇವತ್ತೇ ವಾಮಿಟ್, ಬೆಳಿಗ್ಗೆಯಿಂದ ವಾಮಿಟ್, ಜ್ವರ ಇದೆ ಮ್ಯಾಮ್. ನೀವೇನು ಮಾಡ್ಬೇಡಿ. ಈಗ ಸದ್ಯಕ್ಕೆ ತಿಂದಿದ್ದೆಲ್ಲ ವಾಮಿಟ್ ಆಗ್ತಿದೆ ಮ್ಯಾಮ್. ಸದ್ಯಕ್ಕೆ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಒಂದು ಬಟ್ಲಲ್ಲಿ ನೀರನ್ನ ಹಾಕೊಂಡು ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಅಲ್ಲಿಗೆ ಒಂದು ಯಾವ್ದಾದ್ರು ಬಿಳಿ ಬಟ್ಟೆಗಳನ್ನ ತಗೊಂಡು ಆ ಉಪ್ಪಿನ ನೀರಿನಲ್ಲಿ ಅದನ್ನ ಅದ್ದಿ ನೀವೇನ್ ಮಾಡಿದ್ರೆ ಅವಳ ಶಿರಸ್ಸಿನಿಂದ ಕಾಲಿನ ಭಾಗವರೆಗೆ ನೀವು ನೀವಾಡಿಸಿ ಅದನ್ನ. ಚಕ್ರದಲ್ಲಿರುವಂತದ್ದು, ಆಭಾಮಂಡಲದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಈ ಬಟ್ಟೆಯಲ್ಲಿ ಬಂದು ಶುದ್ಧಿ ಆಗ್ಲಿ ಅಂತ ಹೇಳಿ ಅದನ್ನ ನೀವು ಎಷ್ಟು ಸಲ ಆಗುತ್ತೋ ಒಂಥರ ನಿಮ್ಗೆ ಅನ್ಸುತ್ತೆ, ನೀವು ಕಣ್ ಮುಚ್ಕೊಂಡು ನೀವು ರೇಖಿ ಮಾತೆಯನ್ನ ಕರೆದು ನಿಮ್ ಕೈಗಳಿಗೆ ಸಿಂಬಲ್ಗಳು ಹಾಕೊಂಡು ಆ ಪ್ರೋತ್ಸಾಹ ನೀವು ಮಾಡಿದಾಗ ನಿಮ್ ಒಳಗಡೆ ಉತ್ತರ ಬರುತ್ತೆ. ಎಷ್ಟು ಸಾಕು ಅನ್ನೋವರೆಗೂ ಕೂಡ ಅದನ್ನ ಒಂದ್ಸಲ ನೀವಾಡಿಸೋದು, ನೀರಿನಲ್ಲಿ ಅದ್ದೋದು, ಹಿಂಡೋದು, ಮತ್ತೆ ಅದೇ ಟವಲ್ ತಗೊಳ್ಳೋದು. ಈ ದೃಷ್ಟಿ ತೆಗಿತೀವಲ್ಲ ನೀವು, ಆ ರೀತಿಯಲ್ಲಿ ಈ ಬಟ್ಟೆಯಲ್ಲಿ ನಾವು ಏನ್ ಮಾಡ್ಬೇಕು, ಎಲ್ಲಾನು ನಾವು ನೀವಾಳಿಸಿ ಅದನ್ನ ಹಿಂಡ್ಬೇಕು, ಮತ್ತೆ ನೀವಾಳಿಸ್ಬೇಕು. ಈ ತರ 7 ಸಲ 11 ಸಲ ಮಾಡಿ ನೀವು ಆ ನೀರನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ವಾಶ್ ಬೇಸಿನಲ್ಲಿ ಹಾಕ್ಬೇಕು. ಯಾರು ತುಡಿಬಾರ್ದು. ಆ ರೀತಿ ನೀವು ದಿನಕ್ಕೆ ಒಂದು 3 ಸಲ, ಈಗ ನೈಟ್ ಆಗಿದೆ, ಈಗ ಒಂದ್ಸಲ ಮಾಡಿ, ಅಥವಾ ಮಲ್ಕೊಳ್ಬೇಕಾದ್ರೆ ಒಂದ್ಸಲ ಮಾಡಿ.
You will change the difference. ಓಕೆ ಮ್ಯಾಮ್. ಮತ್ತೆ ಮ್ಯಾಮ್ ಲಿಕ್ವಿಡ್ ಉಪ್ಪು ಕೊಡ್ತಾ ಬನ್ನಿ. ಉಪ್ಪನ್ನ ಇಷ್ಟೊತ್ತಲ್ಲಿ ಆ, ಅದೇ ಹೊರಗಡೆ ಹಾಕ್ಬಾರ್ದು ಅಂತ ಹೇಳ್ತಾರಲ್ವಾ ಮ್ಯಾಮ್? ಕಲ್ಲು ವಾಶ್ ಬೇಸಿನ್ ಅಲ್ಲಿ ಹಾಕ್ತಿದ್ದೀರಲ್ಲ ನೀವು ನೀರನ್ನ, ಬಾತ್ರೂಮ್ ಅಲ್ಲಿ ವಾಶ್ ಬೇಸಿನ್ ಅಲ್ಲಿ ಸಿಂಕ್ ಅಲ್ಲಿ ಹಾಕ್ತಾ ಇದ್ದೀರಾ ನೀವು, ಹೊರಗಡೆ ಚೆಲ್ತಾ ಇಲ್ಲ ನೀವು. ಮ್ಯಾಮ್ ನಮ್ದು ಟಾಯ್ಲೆಟ್ ಇರೋದು ಹೊರಗಡೆನೆ ಮ್ಯಾಮ್. ಅಂತ ಹೇಳಿದ್ರೆ ಹೊರಗಡೆ ಇದ್ರು ಹೊರಗಡೆ ಟಾಯ್ಲೆಟ್ ಅಂದ್ರೆ ಮನೆಯಿಂದ ಹೊರಗಡೆ ಇದೆ ಅಂತ. ಹೊರಗಡೆ ಇದ್ರೂ ಹಾಕ್ಬೋದಲ್ಲ, ಅದು ಟಾಯ್ಲೆಟ್ ಒಳಗಡೆ ಹಾಕಿ ನೀವು. ಓಕೆ ಮ್ಯಾಮ್. ಅದ್ ಯಾರು ತುಳಿಯಲ್ಲ ನೋಡಿ, ಅದು ವೇಸ್ಟ್ ಅಲ್ಲಿ ಹಾ ಹೊರಟೋಗುತ್ತೆ ಅದು. ಮ್ಯಾಮ್ ಪುಡಿ ಉಪ್ಪಿಂದ ಮಾಡಿದ್ರಾಗಲ್ವಾ, ಕಲ್ಲುಪ್ಪಿಂದಾನೇ ಮಾಡ್ಬೇಕಾ? ಇಲ್ಲ, ಪುಡಿ ಉಪ್ಪಲ್ಲಿ ಯೂಸ್ ಮಾಡ್ಬೇಡಿ, ಕಲ್ಲು ಉಪ್ಪಲ್ಲಿ. ಸದ್ಯಕ್ಕೆ ಇಲ್ಲ ಅಂತ ಹೇಳಿದ್ರೆ ಸದ್ಯಕ್ಕೆ ಪುಡಿ ಉಪ್ಪಲ್ಲಿ ಮಾಡಿ ಇವತ್ತು. ಇಲ್ಲ ಹಾ ಅಂದ್ರೆ ಆಗಿದ್ರೆ ಕಳ್ಸ್ಕೊಳ್ಳಿ ಇವಾಗ, ಇನ್ನು ಟೈಮ್ ಇರುತ್ತೆ ಅನ್ಕೊಳ್ತೀನಿ, ಅಂಗಡಿ ಏನಾದ್ರು ಓಪನ್ ಇದ್ರೆ. ಇಲ್ಲ ಅಂತ ಹೇಳಿದ್ರೆ ಮ್ಯಾಮ್ ಸದ್ಯಕ್ಕೆ ಪುಡಿ, ಇಷ್ಟೊತ್ತಲ್ಲಿ ಕೊಡಲ್ಲ ಮ್ಯಾಮ್ ಉಪ್ಪು. ಇಷ್ಟೊತ್ತಲ್ಲಿ ಕೊಡಲ್ಲ ಮ್ಯಾಮ್ ಶಾಪ್ ಅಲ್ಲೂ. ಸದ್ಯಕ್ಕೆ ಈಗ ಪುಡಿ ಉಪ್ಪಲ್ಲಿ ಮಾಡ್ಕೊಳ್ಳಿ. ನೀವು ರೇಖಿ ಕಲ್ತಿದ್ದೀರಾ, ಇನ್ನು ಕಲ್ಲು ಉಪ್ಪು ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಅನ್ನೋದು ಇಲ್ಲ ಮ್ಯಾಮ್, ಗೊತ್ತಾಗ್ತಾ ಇದೆ. ಹ್ಮ್, ಇಲ್ಲ ಖಾಲಿ ಆಗಿದೆ ಮ್ಯಾಮ್ ಅಷ್ಟೇ. ಇಲ್ಲಿ ಓಕೆ ಓಕೆ. ಈಗ ಇರೋದ್ರಲ್ಲಿ ಮಾಡಿ, ಬೆಳಿಗ್ಗೆ ನೀವು ಕಲ್ಲು ಉಪ್ಪು ತರಿಸ್ಕೊಂಡು ಮಾಡಿ. ಇವಾಗ ಸದ್ಯಕ್ಕೆ ಇರೋದ್ರಲ್ಲಿ ಏನಿದೆಯೋ ಅದ್ರಲ್ಲಿ ಮಾಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಒಳ್ಳೆ ಮ್ಯಾಮ್. ಒಳ್ಳೇದಾಗಿ. ಹರಿರಾಮ ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಕೆಲವರೆಲ್ಲ ಹೊಸಬ್ರು ಇವತ್ತು ಜಾಯಿನ್ ಆಗಿದ್ದೀರಾ. ಹೊಸಬ್ರು ಇವತ್ತು ಲಾಸ್ಟ್ ದಿನ ಇದೆ ರೇಖಿ ಲೆವೆಲ್ದು. ಹಾಗಾಗಿ ನೀವೇನ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಅಭ್ಯಾಸ ಮಾಡಿ. ಇಲ್ಲಾಂದ್ರೆ ಮುಂದಿನ ತಿಂಗಳು ಮತ್ತೆ ರೇಖಿ ಲೆವೆಲ್ 1, 2 ಪ್ರಾರಂಭ ಆಗುತ್ತೆ. ಏಪ್ರಿಲ್ 1ರಿಂದ 10ನೇ ತಾರೀಕುವರೆಗೆ ಇರುತ್ತೆ. ನೀವು ಅಭ್ಯಾಸವನ್ನ ಮತ್ತೆ ನೀವು ಕಲ್ತ್ಕೊಳ್ಬಹುದು. ಮತ್ತೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಮ್ಯಾಮ್ ರೇಖಿ 1 ಆಗಿರೋರು, ರೇಖಿ 1, 2 ಆಗಿರೋರು ಡಿಸ್ಟೆನ್ಸ್ ಹೀಲಿಂಗು ಮಾಡ್ಬೋದಾ ಮ್ಯಾಮ್? ಇಲ್ಲ, ಮಾಡಕ್ಕಾಗಲ್ಲ. ರೇಖಿ ಮಾಡಕ್ಕಾಗಲ್ವಾ ಲೆವೆಲ್ ಮ್ಯಾಮ್? 1, 2ರಲ್ಲಿ ಡಿಸ್ಟೆನ್ಸ್ ಹೀಲಿಂಗ್ ಮಾಡೋಕ್ಕಾಗಲ್ಲ. ನಿಮ್ಮ ಪರಿವಾರದವರಿಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ರಕ್ತ ಸಂಬಂಧಿಗಳಿಗೆ ಹೀಲಿಂಗ್ ಮಾಡ್ಕೊಳ್ಬಹುದು. ಅದೇ ಮ್ಯಾಮ್, ಅವರು ಅಕಸ್ಮಾತ್ ದೂರ ಇದ್ರೆ ಅವ್ರಿಗೆ ಮಾಡಬಹುದಾ ಅಂತ. ದೂರ ಇದ್ರೆ ಮಾಡ್ಬೋದು. ಅವ್ರು ನಿಮ್ಮ ರಕ್ತ ಸಂಬಂಧಿಗಳು ದೂರದಲ್ಲಿ ಇದ್ರೂ ಕೂಡ ಮಾಡ್ಬೋದು. ಓಕೆ ಮ್ಯಾಮ್, ಅಂದ್ರೆ ಇಮ್ಯಾಜಿನ್ ಮಾಡ್ಕೊಂಡ್ ಮಾಡ್ಬೇಕಲ್ವಾ ಹೌದು ಮ್ಯಾಮ್? ಹೌದು ಹೌದು ಹೌದು. ಅದು ಫೋಟೋ ಇದ್ರೆ ಫೋಟೋ ಇಟ್ಕೊಳ್ಳಿ, ಹಾ ಇಟ್ಕೊಂಡು ಓಕೆ ನೀವು ಮ್ಯಾಮ್. ಹೀಲಿಂಗ್ ಮಾಡ್ಕೊಳ್ಳಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಅವ್ರ ಫ್ರೆಂಡ್ ಮೈಂಡ್ ಸೆಟ್ ಚೇಂಜ್ ಮಾಡಬಹುದಾ ಮ್ಯಾಮ್ ರೇಖೆಯಿಂದ? ಡೆಫಿನೆಟ್ಲಿ ಮಾಡ್ಬೋದು. ಫೋನ್ಗೆ ತುಂಬಾ ಅಡಿಕ್ಟ್ ಆಗಿದ್ದಾರೆ ಮ್ಯಾಮ್, ಅದ್ ಸ್ವಲ್ಪ ಕಡಿಮೆ ಮಾಡೋ ಹಾಗೆ ಏನಾದ್ರು ಮಾಡಬಹುದಾ ಮ್ಯಾಮ್? ಮಕ್ಳಿಗ ಹೌದು ಮ್ಯಾಮ್. ಇಲ್ಲ, ಖಂಡಿತ ಆಗುತ್ತೆ. ಸ್ವಲ್ಪ ಅವ್ರಿಗೆ ಅವೇರ್ನೆಸ್ ಕೊಡ್ತಾ ಬನ್ನಿ. ಇನ್ನು ನೀವು ತಂದೆ ತಾಯಿಗಳು ಕೂಡ ಬದಲಾಗ್ಬೇಕು. ಈಗ ನಾವು ಏನ್ ಮಾಡ್ತಾ ಇದೀವಿ ಮಕ್ಕಳ ಮುಂದೆ, ನಾವು ತುಂಬಾ ಫೋನ್ ಯೂಸ್ ಮಾಡ್ತಾ ಇದೀವಿ ಅಲ್ವಾ. ನಮ್ಮನ್ನ ನೋಡಿ ತಾನೇ ಹೌದು ಅವ್ರು ಮ್ಯಾಮ್. ಕಲ್ತಿರೋದು. ನಾವು ಏನ್ ಎಸ್. ಮಾಡ್ಬೇಕು ಅಂದ್ರೆ ಸಪೋರ್ಟಿವ್ ಆಗಿರ್ಬೇಕು. ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ ನಾವು ಸೀರಿಯಲ್ ನೋಡಬಾರ್ದು. ನಾವು ಮಕ್ಕಳ ಮುಂದೆ ಆದಷ್ಟು ನಾವು ನಾವು ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದೀವಿ ನಾವು ಪ್ಯಾರೆಂಟ್ಸ್ ಎಲ್ಲಾರು ಎಸ್ ಮ್ಯಾಮ್. ಅಲ್ವಾ. ಈಗ ನಾವು ಸೀರಿಯಲ್ ನೋಡ್ತಾ ಇರ್ತೀವಿ, ಎಂಜಾಯ್ ಮಾಡ್ತೀವಿ. ಮಕ್ಕಳನ್ನ ಮಾತ್ರ ಓದಿ ಅಂತ ಹೇಳಿದ್ರೆ ಮಕ್ಕಳ ಮನಸ್ಸು ಹೇಗೆ ಒಪ್ಪುತ್ತೆ? ಫೋನ್ ಹಾಗಾಗಿ ನೋಡ್ಬೇಡ ಅಂತ ಅಲ್ಲ ಮ್ಯಾಮ್, ರಾತ್ರಿ 12 ಗಂಟೆ 1 ಗಂಟೆ ಅಷ್ಟೊತ್ ತನಕ ನೋಡ್ದಾಗ ಸೊ ಹೌದು ಹೌದು ತುಂಬಾ ಅಡಿಕ್ಟ್ ಆಗಿದ್ದಾರೆ ಅನ್ಸುತ್ತೆ ಆಗಿದ ಮ್ಯಾಮ್. ಅದನ್ನೇ ಹೇಳಿದ್ದು. ಹಾಗಾಗಿ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಏನಿಲ್ಲ ಅವ್ರಿಗೆ, ಸ್ವಲ್ಪ ನೀವು ಎಷ್ಟು ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಅಂದ್ರೆ ತುಂಬಾ ಒರಟಾಗಿ ಬಿಹೇವ್ ಮಾಡಬಾರ್ದು ನಾವು. ತುಂಬಾ ಫ್ರೆಂಡ್ಲಿ ಆಗಿ ಅವ್ರನ್ನ ತುಂಬಾ ಕಾನ್ಫಿಡೆಂಟ್ ಇಂದ ತಗೊಳ್ತಾ ಅವ್ರ ಹತ್ರ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಅವರ್ ಓದುತ್ತಾರೋ ಅಷ್ಟು ಅವರ್ ನಾವು ಅವರಿಗೆ ನೀನು ಓದ್ಬೇಕು ಅಂತ ಹೇಳಿ ಮೊಬೈಲ್ನು ಕೊಡ್ಬೇಕು, ಮತ್ತೆ ಓದೋದಕ್ಕೂ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು ನಾವು. ಆಯ್ತು ತಗೊಳಪ್ಪ ನೀನ್ 1 ಓದೋದ್ ಅವರ್. ಪ್ರಾಬ್ಲಮ್ ಇಲ್ಲ ಮ್ಯಾಮ್, ಓದ್ಕೋತಾರೆ, ಬಟ್ ಹಂಗೆ ಮೊಬೈಲ್ ಯೂಸ್ ಮಾಡ್ತಾರೆ, ಅದೊಂದು. ಸ್ವಲ್ಪ ಸ್ವಲ್ಪ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬನ್ನಿ, ಗೈಡೆನ್ಸ್ ಹೀಲಿಂಗ್ ಮಾಡ್ತಾ ಬನ್ನಿ. ಓಕೆ ಮೊಬೈಲ್ ನೋಡ್ತಾರೆ ಅನ್ನೋ ಮಾತನ್ನ ಹೇಳ್ಬೇಡಿ ನೀವು. ನನ್ ಮಕ್ಳು ಮ್ಯಾಮ್ ಅದು ಯಾವ ರೀತಿ ಹೀಲಿಂಗ್ ಮಾಡೋದು ಮ್ಯಾಮ್? ಅವ್ರಿಗೆ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ಅಂದ್ರೆ ಯಾವ ರೀತಿ ಹೀಲಿಂಗ್ ಮಾಡ್ಬೇಕು ಮ್ಯಾಮ್? ಈಗ ಏನು ಹೀಲಿಂಗ್ ಮಾಡೋ, ನೀವು ಒಂದ್ ರೇಖಿ ಲೆವೆಲ್ 1, 2 ಏನು ಅಂತ ಹೇಳಿದ್ರೆ ಚೋಕ್ರಿಯನ್ನ ಹ್ಮ್. ಹಾಕಿ ಸೇಹಿಕೆಯನ್ನ ಹಾಕಿ ಅವ್ರ ಆಭಮಂಡಲ ಎಲ್ಲವನ್ನ ಕ್ಲೀನ್ ಮಾಡಿ, ಮಕ್ಕಳು ಓದ್ತಾ ಇದ್ದಾರೆ, ನನ್ ಮಾತನ್ನ ಕೇಳ್ತಾ ಇದ್ದಾರೆ, ನಮ್ಗೆ ಗೌರವನ್ನ ಕೊಡ್ತಾ ಇದ್ದಾರೆ, ಆತರ ನೀವು ಪಾಸಿಟಿವ್ ಅಫರ್ಮೇಶನ್ ಹೇಳಿ ಅವ್ರಿಗೆ ಬ್ಲೆಸ್ಸಿಂಗ್ ಮಾಡ್ತಾ ಬನ್ನಿ.
ಓಕೆ ಮ್ಯಾಮ್. ಅಂದ್ರೆ ಇಮ್ಯಾಜಿನೇಷನ್ ಅಲ್ಲೇ ಮಾಡೋದಾ ಮ್ಯಾಮ್? ನಿಮ್ ತಾಯಿಗೆ ಮಕ್ಕಳಿಗೆ ಇಮ್ಯಾಜಿನೇಷನ್ ಬೇಕಿಲ್ಲ, ನಿಮ್ ಜಸ್ಟ್ ಕನೆಕ್ಷನ್ ಯಾವಾಗ್ಲೂ ಕನೆಕ್ಟ್ ಇರ್ತಾರೆ ಮಕ್ಕಳು. ಓಕೆ ಓಕೆ ಮ್ಯಾಮ್. ನೀವು ನಿಮ್ ಮಗನ್ ಅನ್ಸಿದ ತಕ್ಷಣ ನೀವು ಕಣ್ ಮುಚ್ಕೊಂಡು ಅವ್ರ ಪಿಕ್ಚರ್ ಬರಲ್ವಾ ನಿಮ್ಗೆ? ಅದೇನ್ ಕಲ್ಪನೆ ಮಾಡೋ ಬರುತ್ತೆ. ಅವಶ್ಯಕತೆ ಬರಲ್ಲ ನಮ್ಗೆ. ಅವ್ರಿಗೆ ಕನೆಕ್ಟ್ ಇರುತ್ತೆ ನಮ್ಗೂ ಅವ್ರಿಗೂ ಮಕ್ಕಳಿಗೆ. ಓಕೆ ಓಕೆ ಮ್ಯಾಮ್. ಏನು ತಲೆ ಕೆಡಿಸ್ಕೊಳ್ಬೇಡಿ, ಮಾಡ್ತಾ ಬನ್ನಿ. ಅವ್ರಿಗೆ ಸ್ವಲ್ಪ ಏನು ಅಂದ್ರೆ ಸ್ವಲ್ಪ ಸೈಂಟಿಫಿಕ್ ಆಗಿ ಕೆಲವು ಗೇಮ್ಗಳನ್ನ, ಮಕ್ಕಳಿಗೆ ಏನ್ ಗೊತ್ತಾ, ಅಟ್ರಾಕ್ಷನ್ ಆಗಿರೋದು ಬೇಕು ಇವಾಗ ಅವ್ರಿಗೆ. ಅವರು ಕಲ್ಲಲ್ಲ, ಅವ್ರು ಬೊಂಬೆ ಎಸ್ ಅಲ್ಲ. ಮ್ಯಾಮ್. ಅವ್ರಿಗೆ ಕಮ್ಯುನಿಕೇಶನ್ ಮಾಡೋದ್ ಬೇಕು, ಹೊಸ ಹೊಸ ಥಿಂಗ್ಸ್ ಗಳನ್ನ ಕಲಿಬೇಕು ಅಂತ ಅವ್ರಿಗೆ ತುಡಿತಾ ಇರುತ್ತೆ. ನಾವು ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಅದೆಲ್ಲವನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಕೊಳ್ಬೇಕು. ಬರೀ ಪ್ಯಾರೆಂಟಿಂಗ್ ಅಂತಂದ್ರೆ ಸ್ಪಿರಿಚುವಲ್ ಪ್ಯಾರೆಂಟಿಂಗ್ ಆಗ್ಬೇಕು ನಾವು. ಆಗುತ್ತೆ, ಅದು ಓಕೆ ಮ್ಯಾಮ್. ಬಂದಿದ್ದೀರಲ್ವಾ, ಖಂಡಿತ ಒಂದೊಂದೊಂದಾಗ ಆಗುತ್ತೆ. ಈಗ ಬ್ಲೆಸ್ ಹೀಲಿಂಗ್ ಮಾಡ್ತಾ ಬನ್ನಿ, ಮೇಡಮ್ ನೋಡ್ತೇನೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಮ್ಯಾಮ್. ಮೇಡಮ್ ಇನ್ನೊಂದು ಕ್ವಶನ್. ಯಾರು? ಜ್ಯೋತಿ ಅವರ? ಹೇಳಿ. ಹಾ ಹೌದು. ಮೇಡಮ್ ಈಗ ಅವರಿಗೆ ನಮ್ಮ ಮಗಳಿಗೆ ಹೀಲಿಂಗ್ ಮಾಡಂತ ಹೇಳಿದ್ರಲ್ಲ, ಎಷ್ಟ್ ದಿವಸ ಮಾಡ್ಬೇಕು ಅವರಿಗೆ? ಆಮೇಲೆ ಬಾಡಿ ಕ್ಲೆನ್ಸಿಂಗ್ ಹೆಂಗ್ ಮಾಡ್ಕೋಬೇಕು? ಬಾಡಿ ಕ್ಲೆನ್ಸಿಂಗ್ ಸೆಲ್ಫ್ ಫೀಲಿಂಗ್ ಅಲ್ವಾ? ಹೌದ್ರಾ? ಅಲ್ಲ, ಸಾಲ್ಟ್ ಬಾತಿಂಗ್ ಅಂತ ಅದೊಂದು ಹೇಳ್ತಾರಲ್ಲ ಮೇಡಮ್, ಅದು ಹೆಂಗೆ ಅದ್ ಮಾಡ್ಬೋದಾ ಅಂತ. ಈಗ ನೆನ್ನೆ ಹೇಳಿದ್ನಲ್ಲ ನಾನು, ಸ್ನಾನ ಮಾಡ್ಬೇಕಾದ್ರೆ ಒಂದು ಚಿಟಿಕೆ ಸಾಲ್ಟ್ ಅನ್ನ ಹಾಕಿ ಸ್ನಾನ ಮಾಡ್ಕೊಳ್ತಾ ಬನ್ನಿ ಅಂತ ಹೇಳಿದ್ನಲ್ಲ. ಆ ಸ್ನಾನ ಮಾಡಿದ ತಕ್ಷಣ ಎಷ್ಟ್ ಯಾವಾಗ ಸ್ನಾನ ಮಾಡ್ತಾರೆ ಅವಾಗೆಲ್ಲ ಬ್ಯಾಟ್ರಿ ಲೋ ಆಗ್ತಾನೆ ಇರುತ್ತೆ, ಚಾರ್ಜ್ ಮಾಡ್ಕೊಳ್ತಾನೆ ಇರ್ಬೇಕು ನಾವು. ಇದಕ್ಕೆ ದಿನಗಳಿಲ್ಲ. ಅಲ್ಲ ಮೇಡಮ್, ಎಷ್ಟು ದಿವಸ ಮಾಡ್ಬೇಕು ಅಂತ? ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಜ್ಯೋತಿ ಅವರೇ. ಬ್ಯಾಟ್ರಿ ಏನಾಗುತ್ತೆ, ಹಾ ಈಗ ಅವ್ರು ಹೊರಗಡೆ ಹೋಗ್ತಾರೆ, ಓದೋದಿಕ್ ಹೋಗ್ತಾರೆ. ನಾವು ಪ್ರಾಪಂಚಿಕ ಜೀವನಕ್ಕೆ ಸಣ್ಣ ಪುಟ್ಟ ಕಾರ್ಯಗಳಿಂದ ಹೊರಗಡೆ ಹೋಗ್ತಾನೆ ಇರ್ತೀವಲ್ವಾ, ಹಾ 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 ನಮ್ಮ ಎನರ್ಜಿ ಏನಾಗ್ತಾ ಇರುತ್ತೆ ಹೇಳಿ? ಹಾ ಲೋ ಆಗ್ತಾ ಇರುತ್ತೆ. ಆಗ್ತಾ ಇರುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಅದ್ರ ರೂಢಿ ಹೇಗ್ ಮಾಡ್ಕೊಳ್ಳಿ ನೀವು ಅಂತ. ಅಥವಾ ನಿಮ್ಗೆ ವೀಕ್ಲಿ ಮಾಡ್ತೀರಾ, 15 days ಒಂದ್ಸಲ ಮಾಡ್ತೀರಾ, ಅಥವಾ ನಿಮ್ಗೆ ಟಯರ್ಡ್ ಆದಾಗ ಮಾಡ್ಕೊಳ್ತೀರಾ, ನೋಡ್ಕೊಂಡ್ ಮಾಡ್ಕೊಳ್ಳಿ ಅದನ್ನ. ಆದ್ರೆ ತಲೆಗೆ ಹಾಕ್ಬೇಡಿ ಸಾಲ್ಟ್ ನೀರನ್ನ. ಇಲ್ಲಿಂದ ಇಲ್ಲಿಗೆ ಹಾಕೊಳ್ಳಿ ನೀವು, ಕತ್ತಲಿಂದ ಓಕೆ ಬಾಡಿ ಒಳಗಡೆ ಹಾಕೋಬಹುದು. ಓಕೆ ಮೇಡಮ್. ಓಕೆ. ಮತ್ತೆ ಸೆಲ್ಫ್ ಫೀಲಿಂಗ್ ರೆಗ್ಯುಲರ್ ಮಾಡ್ಬೇಕು. ನೀವು ಅದನ್ನ ಏನ್ ಅನ್ಕೊಳ್ತೀರಾ ಗೊತ್ತಾ? ಎಲ್ಲರೂ ಹಾ ಏನಂತ ಅನ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, 21 ದಿನ ಮಾಡಿದ್ರೆ ಮುಗೀತು, ಇನ್ ಮಾಡುವಾಗಿಲ್ಲ ಅಂತ ಅನ್ಕೊಳ್ತೀರಾ. ನೀವೇನು ಅಂತ ಹೇಳಿದ್ರೆ ನೀವ್ ಅರ್ಥ ಮಾಡ್ಕೊಳ್ಬೇಕು. ನೀವು ಧ್ಯಾನ ಎಷ್ಟು ಮಾಡ್ತಾ ಇದ್ದೀರಾ ಹಾಗಾದ್ರೆ, ಅಲ್ವಾ? ನೀವು ಹೊರಗಡೆ ಹೋಗ್ತಾ ಇದ್ದೀರಾ, ಬ್ಯಾಟ್ರಿ ಏನಾಗ್ತಾ ಇರುತ್ತೆ, ಖಾಲಿ ಆಗ್ತಾ ಇರುತ್ತೆ. ನಾವು ಅದನ್ನ ಪ್ರತಿದಿನ ನಾವೇನ್ ಮಾಡ್ಬೇಕು, ನಮ್ಮ ಬಾಡಿ ಕಂಡೀಷನ್ ನೋಡ್ಕೊಂಡು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರ್ಬೇಕು. ಸ್ಟಾರ್ಟಿಂಗ್ ನಿಮ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಅನ್ಸುತ್ತೆ. ನೀವು ಕಲಿತಾ 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 ತುಂಬಾ ಫಾಸ್ಟ್ ಆಗಿ ಆಗ್ಬಿಡುತ್ತೆ. ನಿಮ್ಮ ಬಾಡಿ ಯಾವಾಗ ನೋಡಿ ಟಯರ್ಡ್ ಅನ್ಸುತ್ತೆ, ಕೇಳ್ತಾ ಇದೆ, ಮತ್ತೆ ಮತ್ತೆ ನೀವು ಸೆಲ್ಫ್ ಫೀಲಿಂಗ್ ಅನ್ನ, ಈ ಸೆಲ್ಫ್ ಫೀಲಿಂಗ್ ಅಂತಂದ್ರೆ ಏನು ಅಂತ ಹೇಳಿದ್ರೆ, ನಿಮ್ಮಲ್ಲಿರುವಂತ ಚಕ್ರಗಳನ್ನಾಗಿರ್ಬೋದು, ಆಹಾರಗಳನ್ನಾಗಿರ್ಬೋದು, ಎಲ್ಲವನ್ನು ಶುದ್ಧಿ ಮಾಡಿ ಪಾಸಿಟಿವ್ ಎನರ್ಜಿನ ತುಂಬುತ್ತೆ ಅದು. ಬರೀ ಬಾಡಿ ಒಂದಲ್ಲ, ನಿಮ್ಮ ಪೂರ್ತಿ ಎನರ್ಜಿಯನ್ನ ಕ್ಲೀನ್ ಮಾಡಿ ಎಲ್ಲವನ್ನು ಕೂಡ ಅದು ರೆಡಿ ಮಾಡ್ಕೊಳ್ತಾ ಬರುತ್ತೆ. ನೀವು ರೇಖೆಯನ್ನ ಬರೀ ಚಿಕ್ಕದಾಗಿ ನೋಡ್ಬೇಡಿ, ಬರೀ ಸಿಂಬಲ್ ಅಲ್ಲಿ ರೇಖೆಯನ್ನ ನೋಡ್ಬೇಡಿ, ಬರೀ ಪ್ರೋಸೆಸ್ ಅಲ್ಲಿ ನೀವು ರೇಖೆಯನ್ನ ನೋಡ್ತಾ ಇದ್ದೀರಾ. ರೇಖೆ ಅನ್ನೋದು ಅದಕ್ಕೂ ಮೀರಿದ್ದಿದೆ. ನೀವೊಂದು ಚಾನಲ್ ಅಲ್ಲ, ಇಲ್ಲಿ ಬರೀ ಸರ್ಟಿಫಿಕೇಟ್ ತಗೊಳ್ತಾ ಇರೋದಲ್ಲ, ನೀವು ಇಲ್ಲಿ ಸಾಧಕರಾಗ್ಬೇಕು. ನೀವು ಆಗ್ತೀರಾ ನೀವೆಲ್ಲರೂ ಕೂಡ. ಒಳ್ಳೇದಾಗಿ ಈ ರೀತಿಯಾಗಿ ನೀವು ಆ ಪ್ರೋಸೆಸ್ ಅನ್ನ ಮಾಡ್ಕೊಳ್ತಾ ಬನ್ನಿ. ಅರ್ಥ ಆಯ್ತಲ್ವಾ? ಇವಾಗ ನಿಮ್ಗೆ ಡೌಟ್ ಕ್ಲಿಯರ್ ಆಯ್ತಾ? ಹಾ ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹರಿರಾಮ ಹರಿ ಕೃಷ್ಣ. ಇನ್ನು ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಸರಿ. ಭಾಗ್ಯ ಅವರಿಗೆ ನಮಸ್ತೆ. ಭಾಗ್ಯ ಅವರೇ, ಹರಿರಾಮ ಹರಿ ಕೃಷ್ಣ. ಯಾರಿಗೇನು ಡೌಟ್ಸ್ ಇಲ್ಲ?
ಸರಿ. ಹಾಗಾದ್ರೆ ಇಲ್ಲಿವರೆಗೆ ನೀವು ಏನೆಲ್ಲ ಕಲ್ತ್ಕೊಂಡು ಬಂದಿದ್ದೀರಾ ಅದನ್ನ ನಿರಂತರವಾಗಿ ನೀವು ಅಭ್ಯಾಸಗಳನ್ನ ಮಾಡ್ಕೊಳ್ತಾ ಬನ್ನಿ. ರೇಖಿ ಲೆವೆಲ್ 1, 2 ಕಲ್ತಿದೀವಿ ನಾವು ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಅನ್ನ ನೀವು ಕಲೀರಿ. ರೇಖಿ ಲೆವೆಲ್ 3 ಅನ್ನ ಕಲೀರಿ. ಎಲ್ಲರಿಗೂ ಕೂಡ ಒಳ್ಳೇದಾಗತ್ತೆ.